ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಜಲಪಾತಗಳು ಮತ್ತು ಅವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಅಂತಂದೇಳಿ ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ತಿಳಿದುಕೊಳ್ಳೋಣ. ನೋಡ್ರಿ, ನಮ್ಮ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫೇಮಸ್ ಜಲಪಾತ ಅಂದ್ರಪ್ಪ ಅಂದ್ರೆ ಜೋಗ ಜಲಪಾತ, ಹೌದಲ್ರಿ? ಜೋಗದ ಸಿರಿ ಬೆಳಕಿನಲ್ಲಿ KS ನಿಸಾರ್ ಅಹಮದ್ ಅವರ ಸಾಂಗ್ ನೀವು ಕೇಳಿರ್ಬೋದು. ಈ ಒಂದು ಜೋಗ ಜಲಪಾತ ಯಾವ ನದಿ ನಿರ್ಮಾಣ ಮಾಡಿವಿ ಅಂದ್ರೆ ಶರಾವತಿ ನದಿ ನಿರ್ಮಾಣ ಮಾಡಿವಿ. ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ಕಂಡು ಬರುತ್ತ. ಓಕೆನಾ? ಇದನ್ನ ಯಾವ ರೀತಿ ನೆನಪಿಡ್ತೀರಿ ಅಂದ್ರೆ ನೋಡ್ರಿ, ಸರ್ವೇ ಸಾಮಾನ್ಯವಾಗಿ ನಮ್ಮ ಸೈಡ್ ಹೇಳ್ತಿರ್ತಾರೆ, ಏನಾದರೂ ಜೋಗ ಜಲಪಾತದಿಂದ ಬಿದ್ರಪ್ಪ ಸೀದಾ ಶಿವನ ಪಾದಕ್ಕೆ ಸೇರ್ತೀವಿ ನೋಡಿ ಅಂತೀವಿ, ಹೌದಲ್ರಿ? ಜೋಗ ಜಲಪಾತದಿಂದ ಬಿದ್ರಪ್ಪ ಅಂದ್ರೆ ಸೀದಾ ಎಲ್ಲಿ ಸೇರ್ತೀವಿ ನಾವು? ಶಿವನ ಪಾದಕ್ಕೆ ಸೇರ್ತೀವಿ, ಶಿವಮೊಗ್ಗ. ಓಕೆ, ನೆಕ್ಸ್ಟ್ ಇದೇ ಶಿಲಿಂದ ಈ ಶರಾವತಿ ನದಿ. ಜೋಗ ಜಲಪಾತದಿಂದ ಬಿದ್ರ ಸೀದಾ ಇಲ್ಲೋಕೆ ನಾವು ಶಿವನ ಪಾದಕ್ಕೆ ಸೇರ್ತೀವಿ, ಅದೇ ಶಿಯಿಂದ ಶರಾವತಿ ನದಿ. ಕ್ಲಿಯರ್ ತನಕ? ನೆಕ್ಸ್ಟ್ ಎರಡನೇದು ಯಾವ್ದ್ರಿ? ಗೋಕಾಕ್ ಜಲಪಾತ. ಯಾವುದು? ಗೋಕಾಕ ಜಲಪಾತ ಘಟಪ್ರಭಾ ನದಿಗೆ ನಿರ್ಮಾಣ ಮಾಡಿವಿ. ಎಲ್ಲಿ ಅಂದ್ರಪ್ಪ ಅಂದ್ರೆ ಬೆಳಗಾವಿ. ಇದನ್ನ ಯಾವ ರೀತಿ ನೆನಪಿಡ್ತೀವಿ ಅಂದ್ರ ನೋಡ್ರಿ, ಇಲ್ಲಿ ಗೋ ಕಾಕ ಐತಲ್ಲ, ಈ ಗೋಲಿಂದನ ನದಿ ಯಾವ್ದ್ರಿ? ಘಟಪ್ರಭಾ ನದಿ. ಗೋಕಾಕ ಘಟಪ್ರಭಾ ನದಿ. ಓಕೆನಾ? ನಾವು ಏನಾದ್ರೂ ಬೆಳೆದ್ರಪ್ಪ ಅಂದ್ರ ಯಾವ ರೀತಿಯಾಗಿ ಬೆಳಿಬೇಕಂದ್ರಪ್ಪ ಅಂದ್ರ ಗಟ್ಟಿಯಾಗಿ ಬೆಳಿಬೇಕ್ರಿ. ಈ ಒಂದು ಸಮಾಜದಲ್ಲಿ ಗಟ್ಟಿಯಾಗಿ ಬೆಳೆದು ನಿಂತಾಗ ಮಾತ್ರ ನಮಗೊಂದು ಬೆಲೆ ಸಿಗುತ್ತೆ. ಅದು ಬಿಸ್ನೆಸ್ ಮಾಡೋದ್ರ ಮುಖಾಂತರ ಆಯ್ತು ಅಥವಾ ಯಾವುದೇ ಒಂದು ಜಾಬ್ ಆಯ್ತು, ಒಟ್ಟೇನ್ರಿ ನಾವು ಸಮಾಜದಲ್ಲಿ ಗಟ್ಟಿಯಾಗಿ ಬೆಳಿಬೇಕು. ಗಟ್ಟಿಯಾಗಿ ಬೆಳಿಬೇಕು. ಬೆಳಿಬೇಕು. ಬೆಳೆಲಿಂದ ಬೆಳಗಾವಿ. ಇಲ್ಲಿ ಅಂದ್ರಪ್ಪ ಅಂದ್ರ ಗೋಲಿಂದ ಘಟಪ್ರಭಾ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆತ ಅನ್ಕೋದ್ನ. ನೆಕ್ಸ್ಟ್ ರೀ, ಗಗನ ಚುಕ್ಕಿ ಜಲಪಾತ, ಬರ ಚುಕ್ಕಿ ಜಲಪಾತ ಎರಡೂ ಕೂಡ ನಾವು ಕಾವೇರಿ ನದಿಗೆ ನಿರ್ಮಾಣ ಮಾಡಿವಿ. ಗಗನ ಚುಕ್ಕಿ, ಬರ ಚುಕ್ಕಿ. ಈ ಕಲಿಂದ ಕಾವೇರಿ. ಕಾವೇರಿ ಕಾವೇರಿ ಮನಸ್ಸುಗಳ ಕಾವೇರಿ. ಓಕೆನಾ? ಆ ಸಾಂಗ್ ಭಾಳ ಇಷ್ಟ ನನಗೆ, ಹೇಳಿದೆ. ಈ ಕಲಿಂದ ಕಾವೇರಿ. ಓಕೆನಾ? ಯಾವ ಒಂದು ಜಿಲ್ಲೆಯಲ್ಲಿ ಐತ್ರಿ? ಸೇಮ್ ಜಿಲ್ಲೆ ಚಾಮರಾಜನಗರ. ಎರಡೂ ಕೂಡ ಚಾಮರಾಜನಗರ. ಓಕೆನಾ? ನೋಡ್ರಿ ಸರ್, ಚಾಮರಾಜ ಯಾರ್ರಿ? ಜಯ ಚಾಮರಾಜೇಂದ್ರ ಒಡೆಯರು ಅಂತಂದೇಳಿ ನಾವು ಮೈಸೂರಿನ ಒಡೆಯರಲ್ಲಿ ಓದಿರ್ತೀವಿ, ಹೌದಲ್ರಿ? ಚಾಮರಾಜ ಒಡೆಯರು. ಇವಾಗ ಚಾಮರಾಜ ಪ್ರಸ್ತುತ ಅದರೇನ್ರಿ? ಇಲ್ಲ. ಪ್ರಸ್ತುತ ಜಯಚಾಮರಾಜೇಂದ್ರ ಒಡೆಯರು ಅಥವಾ ಚಾಮರಾಜೇಂದ್ರ ಒಡೆಯರು ಏನ್ ಮಾಡ್ಯಾರ? ಗಗನದಲ್ಲಿ ಚುಕ್ಕಿ ಆಗ್ಯಾರ. ಅವರು ಗಗನದಲ್ಲಿ ಚುಕ್ಕಿ ಆಗ್ಯಾರ ಅಂದ್ರ ಸತ್ ಮೇಲೆ ನಕ್ಷತ್ರ ಹಾಕಾರ ಅಂತ. ನಮ್ಮ ಸೈಡ್ ಸತ್ತರೆಲ್ಲ ನಕ್ಷತ್ರ ಹಾಕಾರ. ಅವೆಲ್ಲ ನಕ್ಷತ್ರ ಅದೆಲ್ಲ ಎಷ್ಟು ಜನ ಭೂಮಿ ಮೇಲೆ ಸತ್ತಾರೋಡು ಅವರೆಲ್ಲ ನಕ್ಷತ್ರ ಅಂತ ಹೇಳಿ ಸಣ್ಣರಿದ್ದ ಹೇಳ್ತಿದ್ರು ನಮ್ಗೆ. ಸೊ ಇವಾಗ ನಮ್ಮ ಒಂದು ಚಾಮರಾಜ ಏನಾಗ್ಯಾರ? ಗಗನದಲ್ಲಿ ಚುಕ್ಕಿ ಆಗ್ಯಾರ. ಗಗನದಲ್ಲಿ ಚುಕ್ಕಿ ಆಗ್ಯಾರ. ವಾಪಸ್ ಬರ್ತಾರೇನ್ರಿ ಅವರು? ಬರ್ತಾರ? ಬರ ಚುಕ್ಕಿ ಆಗ್ಯಾರ ಅವರು? ಇಲ್ಲ. ಬರ ಚುಕ್ಕಿ ಆಗ್ಯಾರ ಅಥವಾ ಬರ್ತಾರ? ಬರ ಚುಕ್ಕಿ ಇಲ್ಲ. ಅಷ್ಟೆ. ಈ ನೆನಪು ತಿಳ್ಕದ್ ನಾನು. ನೆಕ್ಸ್ಟ್ ರೀ, ಶಿಂಷಾ ಜಲಪಾತ. ಯಾವ್ದ್ರಿ? ಶಿಂಷಾ ಜಲಪಾತ. ಇದನ್ನು ಕೂಡ ನಾವು ಕಾವೇರಿ ನದಿಗೆ ನಿರ್ಮಾಣ ಮಾಡಿವಿ. ಕಂಡು ಬರೋದು ಬಂದ್ರ ಮಂಡ್ಯ. ಓಕೆನಾ? ಇಲ್ಲಿನ ಇವು ಕಾವೇರಿ ಅಂತ ನೆನಪಿಡ್ರಿ. ಇದನ್ನ ನಾನು ಯಾವ ರೀತಿಯಾಗಿ ನೆನಪಿಡ್ತಂದ್ರಪ್ಪ ಅಂದ್ರ ನೋಡ್ರಲ್ಲಿ, ಶಿಂಷಾ ಐತಲ್ಲ, ಶಿಂಷಾದಲ್ಲಿ ನಾನು ಅಷ್ಟೇ ಸಿಮ್ ಅಷ್ಟೇ ತಗೋತೀನಿ. ಸಿಮ್ ಇಲ್ಲಿ ಐತಲ್ಲ, ಈ ಸಿಮ್ ಅಷ್ಟೇ ತಗೋತೀನಿ. ಸಿಮ್ ಅಂದ್ರೆ ಏನ್ ನೆನಪಾಗುತ್ತೆ ನಮ್ಗೆ? ಮೊಬೈಲ್ ಸಿಮ್, ಹೌದಲ್ಲ? ಏರ್ಟೆಲ್, ಜಿಯೋ, ಆ ಸಿಮ್ ನೆನಪಾಗ್ತಾವ ನಮ್ಗೆ, ಹೌದಲ್ಲ? ಆ ಸಿಮ್ ನೋಡ್ರಿ ಇಷ್ಟೆಷ್ಟಿರ್ತದ. ಇಷ್ಟರಲ್ಲಿ ಮಂಡೆ ಎಷ್ಟು ನಮ್ದು ಆ ಒಂದು ಮಂಡೆನ ಯೂಸ್ ಮಾಡೋದು ರೆಡಿ ಮಾಡತ್ತಾರ ಅಂದ್ರಪ್ಪ ಅಂದ್ರೆ ಆ ಒಂದು ಸಿಮ್ ಇಂತ್ರ ಬೆಕ್ಕದ್ ಮಾಡ್ಬೋದು ನಾವು. ಓಕೆ, ಮಂಡೆ ಯೂಸ್ ಮಾಡಿ ಆ ಒಂದು ಸಿಮ್ನ ರೆಡಿ ಮಾಡಿರ್ತಾರ. ಸೊ ಸಿಮ್ಲಿದ್ದ ಮಂಡೆ. ಒಂದ್ ವೇಳೆ ಆ ಸಿಮ್ ಸರಿಯಾಗಿ ವರ್ಕ್ ಆಗದೆ ಹೋದ್ರಪ್ಪ ಅಂದ್ರ ಅಥವಾ ನಮಗೆ ನೆಟ್ವರ್ಕ್ ಬರ್ದೇ ಹೋದ್ರಪ್ಪ ಅಂದ್ರ ನಮ್ಗೇನಾಗತ್ತೆ ರೀ? ಫುಲ್ಲು ಕಾವೇರಿ ಬಿಡ್ತದೆ ನಮ್ಗೆ. ಕಾವೇರಿ ಸಿಟ್ಟು ಬಂದ್ಬಿಡ್ತೈತಿ. ಸೊ ಕಾವೇರಿ ಗೊತ್ತ? ಕಾವೇರಿ ಅಂತಂದೇಳಿ ಕಾವೇರಿ ಅಂದ್ರಪ್ಪ ಅಂದ್ರೆ
ಒಮ್ಮಿಗೊಮ್ಮಿಗೆ ಬಿ ಪಿ ಆತಂತೀವಲ್ಲ ಅದಕ್ಕೆ ಅಚ್ಚಗನ್ನಡದ ಕಾವ್ಯ ಇರ್ತಂತೀವಿ. ಫುಲ್ ಕಾವ್ಯ ರೀತಿ ಈಗ ಸುಮ್ಮರು ಒಂದು ಕಡೆ ಹೋಗ್ಬಿಡ್ರಿ ಅಂದ್ರೆ ಬಿ ಪಿ ಆಗೈತೆ ಅಂತ. ಓಕೆನಾ? ಈಗ ಗೊತ್ತಾತನಕ ನಾನು ಶೈಲದ ಏನು ಮಾಡ್ತೀನಿ, ಸಿಮ್ ಅಷ್ಟೇ ತಗೋತ್ನು. ಸಿಮ್ನ ರೆಡಿ ಮಾಡುವಂತಹ ಮಂಡೆ ಎಷ್ಟು ಐತೆ ಅಂದ್ರಪ್ಪ ಅಂದ್ರೆ ಅಷ್ಟೇ ಸಿಮ್ನಲ್ಲಿ ಬೇಕಾದ್ ಮಾಡ್ಬೋದು. ಅಂದ್ರೆ ಮಂಡೆ ನಮ್ಮದು ಆ ನಮೂನಿ ಐತೆ ಅಂತ ಹೇಳಿ ಅರ್ಥ. ನೆಕ್ಸ್ಟು ಒಂದು ವೇಳೆ ಆ ಸಿಮ್ ಸರಿಯಾಗಿ ಕೆಲಸ ಮಾಡೋದ್ರಪ್ಪ ಅಂದ್ರೆ ನಮ್ಗೆ ಏನಾಗುತ್ತಾ, ಕಾವ್ಯ ಇರ್ತೈತಿ, ಬಿ ಪಿ ಅಂತ. ನೆಕ್ಸ್ಟ್ ಚುಂಚನಕಟ್ಟೆ ಜಲಪಾತ. ಯಾವುದು? ಚುಂಚನಕಟ್ಟೆ ಜಲಪಾತ. ಇದನ್ನು ಕೂಡ ಕಾವೇರಿ ನದಿಗೆ ನಿರ್ಮಾಣ ಮಾಡೀವಿ. ಎಲ್ಲಿ ಕಂಡು ಬರ್ತಂದ್ರೆ ಮೈಸೂರು. ಎಲ್ಲಿ? ಮೈಸೂರು. ಈ ಕಾವೇರಿ ಐತಲ್ಲ, ಚುಂಚನಕಟ್ಟೆ ಕಲ್ಲಿಂದ ಕಾವೇರಿ ನೆನ್ಪಿಟ್ಬಿಡ್ರಿ. ಅಥವಾ ನಿಮಗೇನಾದರೂ ಮೈಸೂರು ನೋಡ್ರಿ, ಇದು ಹಿಂಗೆ ನೆನ್ಪಿಟ್ಬಿಡ್ರಿ. ಕಾವೇರಿ ನೆನ್ಪಿಡ್ತೀರಾ? ಒಂದು ವೇಳೆ ಡಿಸ್ಟಿಕ್ ನೆನಪಾಗದೆ ಹೋದ್ರಪ್ಪ ಅಂದ್ರೆ ಏನಾದರೂ ಇದಾದ್ರಪ್ಪ ಮೈ ಚುಸ್ತಂತೀವಿ, ಮೈ ಚುಸ್ತೈತಿ ಅಥವಾ ಒಟ್ಟು ಚುಸ್ತೈತಿ ಅಂತೀವಿ. ಮೈ ಚುಚ್ತೈತಿ, ಚುಂಚನಕಟ್ಟಿ. ಚುಚ್ತೈತಿ, ಚುಂಚೈತಲ್ಲ ಚುಚ್. ಯಾಕೆ ಮೈ ಚುಚ್ಚಾಕತೈತಿ ಇವತ್ತಂತೀವಲ್ಲ. ಫ್ರೆಶ್ ಆಗಿ ಬಿಸಿನೀರು ಜಾಕ ಮಾಡಿದ್ರಪ್ಪ ಅಂದ್ರೆ ಯಾವುದೂ ಇರಲ್ಲ. ಡೈರೆಕ್ಟ್ ನೆನಪಿಡ್ರಿ, ಹಿಂಗೆ ನೆನಪಿಡ್ರಿ. ಓಕೆ. ನೆಕ್ಸ್ಟ್ ರೀ ಬಂಡಾಜೆ ಜಲಪಾತ. ಯಾವ್ದ್ರಿ? ಬಂಡಾಜೆ ಜಲಪಾತ. ಯಾವ ನದಿಗೆ? ನೇತ್ರಾವತಿ ನದಿ ನಿರ್ಮಾಣ ಮಾಡಿವಿ. ಯಾವ ಒಂದು ಡಿಸ್ಟಿಕ್ನೇ ಕಂಡು ಬರ್ತಾ? ದಕ್ಷಿಣ ಕನ್ನಡ ಡಿಸ್ಟಿಕ್ನೇ ಕಂಡು ಬರ್ತಾ. ಓಕೆನಾ? ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡ್ರಿ, ನಾವು ಯಾವುದೇ ಒಂದು ಟೆಂಪಲ್ಗೆ ಹೋಗಿ ಅನ್ಕೊಳ್ರಿ. ಟೆಂಪಲ್ಗೆ ಹೋದ ತಕ್ಷಣ ಮಂಗಳಾರತಿ ಮಾಡುವಾಗ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಎಷ್ಟು ಬಂಡಿರ್ತೀವಂದ್ರೆ ನಮ್ಮ ಒಂದು ಮುಂದಿದ್ದರು 50 ರೂಪಾಯಿ 100 ರೂಪಾಯಿ ಹಾಕ್ತಿರ್ತಾರೆ ನಮ್ಮ ಮುಂದಿದ್ದರು. ಆದ್ರೆ ನಾವು 1 ರೂಪಾಯಿನ ಹಾಕಲ್ಲ. ನಮ್ಮ ಒಂದು ಕಣ್ಣಿನಿಂದ ನೋಡ್ತಿರ್ತೀವಿ ಅವ್ರು ಹಾಕೋದು, ಅಂದ್ರೆ ನಮ್ಮ ನೇತ್ರದಿಂದ ನೋಡ್ತಿರ್ತೀವಿ. ಆದರೂ 1 ರೂಪಾಯಿ ಹಾಕಲ್ಲ ನಾವು. ಅಂದ್ರೆ ಅಷ್ಟು ಬಂಡಿಗೆ ಇಟ್ಬಿಟ್ಟಿರ್ತೀವಿ ನಾವು. ಬಂಡಿಗೆ ಇಟ್ಬಿಡ್ತೀವಿ ಅಂದ್ರೆ ನಮ್ಮ ಎಷ್ಟು ಬಂಡ ಅದ, ನೀವು 1 ರೂಪಾಯಿ ಹಾಕಲ್ಲ ಅಂತಿರ್ತಾರೆ. ಸೊ ಬಂಡ ಅಂದ್ರಪ್ಪ ಅಂದ್ರೆ ಬಂಡಾಜೆ. ನೇತ್ರದಿಂದ ನೋಡ್ತಿರ್ತೀವಿ, ಕಣ್ಣಿನಿಂದ ನೋಡ್ತಿರ್ತೀವಿ. ಎಲ್ಲಿ ಏನು ಹಾಕಲ್ಲ ನಾವು? ದಕ್ಷಿಣ ಹಾಕಲ್ಲ. ಸೊ ದಕ್ಷಿಣ ಕನ್ನಡ. ಛಾಯಾ ಭಗವತಿ ಜಲಪಾತ. ಯಾವ ನದಿಗೆ ಅಂದ್ರಪ್ಪ ಅಂದ್ರೆ ದೋಣಿ ನದಿಗೆ. ದೋಣಿ ನದಿಗೆ. ದೋಣಿ ತುಂಬಿದರೆ ಊರು ತುಂಬ ಜೋಳ ಏನೋ ಒಂದೈತ್ರಿ, ಬಿಜಾಪುರ ಸೈಡ್ ಅಂತಾರೆ. ದೋಣಿ ನದಿಗೆ ಯಾವ ಒಂದು ಜಿಲ್ಲೆಯಲ್ಲಿ ಐತೆ ಅಂದ್ರಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಐತ್ರಿ. ಯಾವ ಒಂದು ಜಿಲ್ಲೆಯಲ್ಲಿ? ರಾಯಚೂರು ಜಿಲ್ಲೆಯಲ್ಲಿ ಐತಿ. ನೀವು ಇದು ಯಾವುದ್ರಿ? ಕ್ರಾಂತಿವೀರ ಸಂಗೊಳ್ಳಿ ಮೂವಿ ನೋಡಿರ್ಬೋದು ಅಥವಾ ಮೂವಿ ನೋಡಿರ್ಬೋದು. ಆ ಒಂದು ಸಂಗೊಳ್ಳಿ ರಾಯಣ್ಣ ಲಾಸ್ಟ್ ಸಿಕ್ತಾನಲ್ಲ, ಬ್ರಿಟಿಷರ ಕೈಯಾಗ ಸಿಕ್ಕಾಗ ದೊಣ್ಣೆ ತೊಗೊಂಡು ಹೊಡಿತಾರ್ರಿ. ದೊಣ್ಣೆ ತೊಗೊಂಡು ಹೊಡೆದಾಗ ಹೆಂಗೆ ಹೊಡಿತಾರ ಅಂದ್ರಪ್ಪ ಅಂದ್ರೆ ಛಾಯೆ ಮೂಡೋವ್ರಿಗೆ ಹೊಡಿತಾರ. ಛಾಯೆ ಅಂದ್ರಪ್ಪ ಅಂದ್ರೇನ್ರಿ? ಬಾರ್ ಅಂದ್ರೆ ಗೊತ್ತಾ? ಹಿಂದೆಲ್ಲ ಕೆಂಪು ಆಗಿರ್ತಲ್ಲ. ಸೊ ದೊಣ್ಣೆ ತಗೊಂಡು ಛಾಯೆ ಬರೋವರೆಗೂ ಹೊಡಿತಾರ. ಯಾರಿಗೆ ಹೊಡಿತಾರ? ರಾಯಣ್ಣನ ಹೊಡಿತಾರ. ರಾಯಣ್ಣ. ಸೊ ರಾಯಚೂರು. ನೆನಪುಳಿತೈತಾ? ನೆನಪುಳಿತಾಕದ್ ನಾನು. ಸೊ ದೊಣ್ಣೆ ತಗೊಂಡು ದೋಣಿ ನದಿ ಛಾಯೆ ಬರೋಂಗೆ ಹೊಡಿತಾರ. ಛಾಯಾ ಭಗವತಿ ಯಾರಿಗೆ ಹೊಡಿತಾರ? ರಾಯಣ್ಣಗೆ ಹೊಡಿತಾರ. ಓಕೆನಾ? ನೆಕ್ಸ್ಟ್ ರೀ ಉಂಚಳ್ಳಿ ಜಲಪಾತ. ಯಾವುದು? ಉಂಚಳ್ಳಿ ಜಲಪಾತ. ಅಘನಾಶಿನಿ ನದಿ ನಿರ್ಮಾಣ ಮಾಡೀವಿ. ಯಾವ ಒಂದು ಡಿಸ್ಟಿಕಲ್ಲಿ ಅಂದ್ರೆ ಉತ್ತರ ಮಾಡಿವೆಲ್ಲ. ಅಘನಾಶಿನಿ ನದಿಗೆ ನಿರ್ಮಾಣ ಆಗೈತಿ. ನೆಕ್ಸ್ಟ್ ಉತ್ತರ ಕನ್ನಡ ಡಿಸ್ಟಿಕ್ನಾಗ ಇದು ಕಂಡು ಬರ್ತೈತಿ. ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡ್ರಿ, ಸರ್ವೇ ಸಾಮಾನ್ಯವಾಗಿ ನಮ್ಮ ಒಂದು ಇಲ್ಲಿ ಉತ್ತರ ಕನ್ನಡ ಐತಲ್ಲ, ನಾನು ಉತ್ತರ ಕರ್ನಾಟಕ ಮಾಡ್ಕೊಂಡ. ಏನ್ರಿ? ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಊಟದಲ್ಲಿ ಏನು ಇರದೆ ಹೋದ್ರೂ ಕೂಡ ಹುಂಚಿ ಹುಳಿ ಇರ್ತೈತ್ರಿ ಅವಾಗೆಲ್ಲ. ಆಗ ಅಂದ್ರೆ ಹುಂಚಿ ಹುಳಿ. ಹುಂಚಿ ಗೊತ್ತಾ? ಹುಣಸೆ ಬೀಜ ಹಿಟ್ಟು ಏನು ಮಾಡ್ತಿದ್ರು ಒಂದು ಸ್ವಲ್ಪ 5 ನಿಮಿಷ ಇವಾಗ ಹಾಕ್ತಾರ. ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದ್ರೆ ಹುಂಚಿ ಹುಳಿ ಹಿಂಡಿ ಅಂತಿದ್ರು. ಸೊ ಹುಂಚಿ ಹುಳಿ, ಉಂಚಳ್ಳಿ. ಓಕೆನಾ? ಯಾವಾಗಿತ್ರಿ? ಅವಾಗಿತ್ತು. ಆಗ ಅಘನಾಶಿನಿ. ನೆನಪುಳಿದೈತ? ನೆಕ್ಸ್ಟ್ ರೀ ಮಾಗೋಡು ಜಲಪಾತ. ಯಾವ್ದ್ರಿ? ಬೆಡ್ತಿ ನದಿಗೆ ನಿರ್ಮಾಣ ಆಗೈತಿ. ಯಾವ ಒಂದು ಜಿಲ್ಲೆ ಬಂದ್ರಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಯಾವುದು? ಉತ್ತರ ಕನ್ನಡ ಜಿಲ್ಲೆ.
ನಾ ಏನು ಮಾಡ್ತೀನಿ ಇಲ್ಲಿ ಮಾಗೋಡಿನಲ್ಲಿ ಮಗ ತೊಗೊಳ್ತೀನಿ ರೀ. ಮಗ ಏನಾದರೂ ಬೇಡುವ ಮುಂಚೆನ ತಾಯಿ ಏನಂತಾರ, ಹ್ಞೂ ಅಂದ್ಬಿಡ್ತಾರ. ಒಂದು ಮಾತನ್ನಲ್ಲ, ಪ್ರತಿ ಉತ್ತರನ ಕೊಡಲ್ಲ. ಹ್ಞೂ ಏನಕ್ಕಾರ ತಗೋ, ಒಂದು ಉತ್ತರನ ವಾಪಸ್ ಕೊಡಲ್ಲ ಅವ್ರು. ಹ್ಞೂ ಏನಾರ ತಗೋ, ಹ್ಞೂ ಉತ್ತರ, ಅಥವಾ ಹ್ಞೂ ಅಂತಾರಲ್ಲ ಉತ್ತರ ಕನ್ನಡ. ನೆನಪು ತನಕ ನಾನು ಮಗಾಲಿಂದ ಮಾಗೋಡು, ಏನು ಬೇಡಿದ್ರು ಬೆಡ್ತಿ, ಪ್ರತಿ ಉತ್ತರ ಮಾತಾಡಲಾರ್ದು ಏನು ಮಾಡ್ತಾರೆ, ಹೂ ಅಂತಾರ, ಉತ್ತರ ಕನ್ನಡ. ಅರ್ಥ ಆಯ್ತು ರೀ ವಿಡಿಯೋ. ಟ್ರಿಕ್ಸ್ ಎಲ್ಲ ನೆನಪುಳಿತೇವ. ಟ್ರಿಕ್ಸ್ ನೆನಪುಳಿದ್ರಪ್ಪ ಅಂದ್ರೆ ನೆನಪುಳಿತಂದ್ರೆ ಎಲ್ಲರೂ ಕಾಮೆಂಟ್ಸ್ ಮಾಡಬೇಕು, ಅಥವಾ ಈ ಸಿಂಬಲ್ ಹಾಕ್ಬೇಕು. ನನಗೆ ಗೊತ್ತಾಗ್ಬೇಕಿಲ್ರಿ. ನಾನೇನೋ ಉದ್ದಕ್ಕೆ ಮಾಡ್ಕೊಂಡು ಹೊಂಟೀನಿ, ನಿಮ್ಗೇನೋ ಗೊತ್ತಾಗದೆ ಹೋದ್ರಪ್ಪ ಅಂದ್ರೆ ಉಪಯೋಗ ಇಲ್ಲ. ಆರಾಮ್ಸೆ ಡೇ ಲೈಫಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದ್ರ ಥ್ರೂನ ಟ್ರಿಕ್ಸ್ ಮಾಡ್ತೀನಿ. ಮತ್ತು ಇದ್ರಾಗ ಏನು ದೊಡ್ಡ ಮತ್ತು ಅದು ತೊಗೊಂಡು ಇದು ತೊಗೊಂಡು ಹಂಗೆ ತೊಗೊಂಡು ಯಾವುದೂ ಇರೋಲ್ಲ. ಕಾಮನ್ ಆಗಿ ನಾವೇನು ಇವು ಹೇಳ್ತೀವಲ್ಲ ಪದಗಳು, ಅದನ್ನೇ ಟ್ರಿಕ್ಸ್ ಬರ್ತಾವೆ. ಅದಕ್ಕೋಸ್ಕರ ಈಸಿಯಾಗಿ ನಿಮ್ಗೆ ಅರ್ಥ ತನಕ ಈ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಕಾಮೆಂಟ್ಸ್ ಮಾಡಿರಿ, ಅದ್ರ ಥ್ರೂ ವಿಡಿಯೋ ಮಾಡಮ್ಮ. ಯಾವಂದೇ ಆಗಿರ್ಲಿ ಅನ್ಸರ್ ನಾವಾಗಿರ್ಬೇಕು.